ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. ಎಸ್ MDH. ಮನ್ರೇಗಾ ಯೋಜನೆ ಹೆಸರು ಬದಲಾಯಿಸಲು ಮುಂದಾದ ಕೇಂದ್ರ ಸರ್ಕಾರ. ಸಂಸತ್ನಲ್ಲಿ ವೀಕ್ಷಿತ್ ಭಾರತ್ ಜಿ ರಾಮ್ಜಿ ಮಸೂದೆ ಮಂಡನೆ. ಬಿಜೆಪಿಗೆ ಹೆಸರು ಬದಲಾಯಿಸುವ ಸಂಸ್ಕೃತಿ ಇದೆ ಅಂತ ವಿಪಕ್ಷಗಳ ಟೀಕೆ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಭಾರತದ ಗ್ರಾಮೀಣ ಜನರಿಗೆ ವರ್ಷದ 100 ದಿನಗಳ ಕಾಲ ಉದ್ಯೋಗ ಖಾತರಿ ನೀಡುತ್ತಾ ಇದ್ದ ಯೋಜನೆ. 2005ರಲ್ಲಿ ಅಂದಿನ UPA ಸರ್ಕಾರದಲ್ಲಿ ಜಾರಿಗೆ ಬಂದಿದ್ದ ಇದೇ ಯೋಜನೆಯ ಹೆಸರು ಮತ್ತು ಯೋಜನೆಯ ಕೆಲ ಅಂಶಗಳನ್ನು ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಬದಲು ಮಾಡೋದಕ್ಕೆ ಮುಂದಾಗಿದೆ. ಲೋಕಸಭೆಯಲ್ಲಿ ಮಸೂದೆಯನ್ನು ಮಂಡಿಸಿದೆ. ವೀಕ್ಷಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವ್ ಮಿಷನ್ ಹೆಸರಿನಲ್ಲಿ ಮಸೂದೆ ಮಂಡಿಸಿದೆ. ಇದನ್ನೇ ಚಿಕ್ಕದಾಗಿ ವೀಕ್ಷಿತ್ ಭಾರತ್ ಜಿ ರಾಮ್ಜಿ ಹೆಸರಿನಲ್ಲಿ ಪರಿಚಯಿಸಿದೆ. ವೀಕ್ಷಿತ್ ಭಾರತ್ ಜಿ ರಾಮ್ಜಿ ಮಸೂದೆ ಅಂಗೀಕಾರ ಖಚಿತಪಡಿಸಿಕೊಳ್ಳುವುದಕ್ಕೆ ಬಿಜೆಪಿ ವಿಪ್ ಹೊರಡಿಸಿದ್ದು ಸಂಸದರಿಗೆ ಸದನದಲ್ಲಿ ಹಾಜರಾಗುವಂತೆ ಸೂಚಿಸಲಾಗಿದೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷ ನಾಯಕರು ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಇದ್ದ ಯೋಜನೆಯನ್ನ ಬದಲು ಮಾಡ್ತಾ ಇರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ವೀಕ್ಷಿತ್ ಭಾರತ್ ಜಿ ರಾಮ್ಜಿ ಮಸೂದೆಗೆ ಸಂಸದೆ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ. ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರಿಯಾಂಕಾ ಗಾಂಧಿ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ಯಾಕೆ ತೆಗೆದು ಹಾಕ್ತಾ ಇದ್ದಾರೆ, ನನಗೆ ಅರ್ಥವಾಗ್ತಾ ಇಲ್ಲ. ಇದರ ಉದ್ದೇಶ ಏನಿದೆ, ಇವರ ಮನಸ್ಸಿನಲ್ಲಿ ಏನಿದೆಯೋ ಸದನ ನಡೀತಾ ಇಲ್ಲ ಅಂತ ಗರಂ ಆಗಿದ್ರು. इसका फायदा क्या है? किसी किया जा रहा है? महात्मा गांधी जी का नाम क्यों हटा रहे हैं? उनका नाम हटाने के लिए मुझे पता नहीं, मुझे समझ में नहीं आ रहा कि मकसद क्या है, इनकी मनसा क्या है. ಸಂಸತ್ತಿನಲ್ಲಿ ಮಂಡನೆಯಾದ ವೀಕ್ಷಿತ್ ಭಾರತ್ ಜಿ ರಾಮ್ಜಿ ಮಸೂದೆಯಲ್ಲಿ ಏನಿದೆ, ಹಳೆ ಯೋಜನೆಗಿಂತ ಹೇಗೆ ಭಿನ್ನ ಅನ್ನೋದನ್ನ ನೋಡೋದಾದ್ರೆ, ಸದ್ಯ ಇರುವ ಮನ್ರೇಗಾ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಾತರಿಯನ್ನ ಒದಗಿಸ್ತಾ ಇತ್ತು. ಹೊಸ ಮಸೂದೆ ಅಡಿಯಲ್ಲಿ 100ರಿಂದ 125 ದಿನಗಳಿಗೆ ವಿಸ್ತರಿಸುವ ಪ್ರಸ್ತಾಪವಿದೆ. ಪ್ರಸ್ತುತ ಕೇಂದ್ರ ಸರ್ಕಾರವೇ ಕಾರ್ಮಿಕರ ವೇತನದ 100% ಭರಿಸುತ್ತಿದೆ. ಆದ್ರೀಗ ಪ್ರಸ್ತಾವಿತ ಮಸೂದೆಯಲ್ಲಿ 60% ಕೇಂದ್ರ ಸರ್ಕಾರ ಮತ್ತು 40% ರಾಜ್ಯಗಳು ಭರಿಸಬೇಕಿದೆ. ಇದರ ಜೊತೆಗೆ ಸದ್ಯ ಕೂಲಿಯನ್ನ ಕೆಲಸ ಮುಗಿದ ನಂತರ ಒಂದು ನಿಗದಿತ ದಿನಕ್ಕೆ ಕೊಡಲಾಗ್ತಾ ಇತ್ತು. ಆದರೆ ಹೊಸ ಮಸೂದೆಯಲ್ಲಿ ಕೆಲಸ ಪೂರ್ಣಗೊಂಡ ಬಳಿಕ 1 ಅಥವಾ 2 ವಾರಗಳ ಒಳಗೆ ವೇತನ ಪಾವತಿ ಮಾಡಬೇಕು ಅಂತ ಇದೆ. ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರು ತೆಗಿತಾ ಇದ್ದಾರೆ ಅಂತ ವಿಪಕ್ಷ ಆರೋಪಿಸ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಇದು ಬಿಜೆಪಿ ಮತ್ತು RSS ಮಾಡಿರುವ ಪಿತೂರಿ. ಇದು ಕೇವಲ ಮಹಾತ್ಮ ಗಾಂಧೀಜಿಯವರ ನರೇಗಾವನ್ನ ಮರುನಾಮಕರಣ ಮಾಡುವ ವಿಷಯವಲ್ಲ. ಇದು ಮನ್ರೇಗಾವನ್ನ ನಿರ್ಮೂಲನೆ ಮಾಡೋದಕ್ಕೆ ಬಿಜೆಪಿ RSS ನಡೆಸಿದ ಪಿತೂರಿಯಾಗಿದೆ. ಬಡವರ ಹಕ್ಕುಗಳನ್ನು ತೆಗೆದುಹಾಕುವುದಕ್ಕೆ ಮನ್ರೇಗಾ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಬಡವರ ಕಾರ್ಮಿಕರ ವಿರೋಧಿಯಾದ ದುರಹಂಕಾರಿ ಸರ್ಕಾರದ ನಿರ್ಧಾರವನ್ನ ಕಾಂಗ್ರೆಸ್ ಬಲವಾಗಿ ವಿರೋಧಿಸುತ್ತದೆ. ಬಡವ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಖರ್ಗೆ ಟ್ವೀಟ್ ಮಾಡಿದ್ದಾರೆ. ಇನ್ನು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸಹ ಕೇಂದ್ರದ ಈ ಪ್ರಸ್ತಾವಿತ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೆಸರು ಬದಲಾವಣೆ ಮಾಡುವ ಸಂಸ್ಕೃತಿ ಬಿಜೆಪಿಗೆ ಹಿಂದಿನಿಂದಲೂ ಬಂದಿದೆ. ಈ ಡಬಲ್ ಇಂಜಿನ್ ಸರ್ಕಾರ ಬೇರೆಯವರು ಮಾಡಿದ ಕೆಲಸವನ್ನ ತಮ್ಮ ಕೆಲಸ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ. ಇವರ ಬಳಿ ಹೊಸ ಕೆಲಸಗಳು ಇಲ್ಲ. 100 ದಿನ ಇದ್ದದ್ದು 125 ದಿನ ಮಾಡ್ತಿದ್ದಾರೆ. ಇದು ಯಾವ ಹೊಸ ವಿಷಯವಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ये नाम बदलने की संस्कृति भारतीय जनता पार्टी की बहुत पुरानी है. तो ये जो डबल इंजन वाली सरकारें हैं, ये दूसरों के काम अपने काम बना रहे हैं. इनके पास नया काम नहीं है. 100 दिन 125, ये कौन सी नई बात हो गई? ವೀಕ್ಷಿತ್ ಭಾರತ್ ಜಿ ರಾಮ್ಜಿ ಮಸೂದೆಯನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಮಹಾತ್ಮ ಗಾಂಧಿ ಅವರ ಕೊನೆಯ ಮಾತು ಹೇ ರಾಮ್ ಅಂತ ಇತ್ತು. ಈಗ ಈ ಬಿಲ್ ಸಹ ರಾಮ್ಜಿ ಹೆಸರಿನಲ್ಲೇ ಇದೆ ಎಂದಿದ್ದಾರೆ. ಸದ್ಯ ಮಸೂದೆಯ ವಿಚಾರವಾಗಿ ಸಲಹಾ ಸಮಿತಿಯಲ್ಲೂ ಚರ್ಚಿಸಿದ್ದಾರೆ. ಅಲ್ಲದೆ ಮಸೂದೆಯನ್ನ ಆಯಾ ಸ್ಥಾಯಿ ಸಮಿತಿಗಳಿಗೆ ಕಳುಹಿಸೋದಕ್ಕೆ ಒಪ್ಪಿಕೊಂಡಿದೆ ಅಂತ ಮೂಲಗಳು ತಿಳಿಸಿವೆ. MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH